ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್. ಇಡಿಯಿಂದ ಶಿವಾನಂದ ಸಿದ್ದಪ್ಪ ನೀಲಣ್ಣನವರ ಬಂಧನವಾಗಿದೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್. ಇಡಿಯಿಂದ ಶಿವಾನಂದ ಸಿದ್ದಪ್ಪ ನೀಲಣ್ಣನವರ ಬಂಧನವಾಗಿದೆ. ಮಂಗಳೂರು ವಲಯದ ಇಡಿ ಅಧಿಕಾರಿಗಳಿಂದ ಬಂಧನವಾಗಿದೆ. 12 ದಿನಗಳ ಕಾಲ ಇಡಿ ವಶಕ್ಕೆ ನೀಡಿರುವ ನ್ಯಾಯಾಲಯ ಕಸ್ಟಡಿಗೆ ನೀಡಿ ಮಂಗಳೂರು ಇಡಿ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್. ಇಡಿಯಿಂದ ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್. ಇಡಿಯಿಂದ ಶಿವಾನಂದ ಸಿದ್ದಪ್ಪ ನೀಲಣ್ಣನವರ ಬಂಧನವಾಗಿದೆ. ಮಂಗಳೂರು ವಲಯದ ಇಡಿ ಅಧಿಕಾರಿಗಳಿಂದ ಬಂಧನವಾಗಿದೆ. 12 ದಿನಗಳ ಕಾಲ ಇಡಿ ವಶಕ್ಕೆ ನೀಡಿರುವ ನ್ಯಾಯಾಲಯ ಕಸ್ಟಡಿಗೆ ನೀಡಿ ಮಂಗಳೂರು ಇಡಿ ವಿಶೇಷ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ವಂಚನೆ ಕೇಸ್. ಇಡಿಯಿಂದ ಶಿವಾನಂದ ಸಿದ್ದಪ್ಪ ನೀಲಣ್ಣನವರ ಬಂಧನವಾಗಿದೆ. ಮಂಗಳೂರು ವಲಯದ ಇಡಿ ಅಧಿಕಾರಿಗಳಿಂದ ಬಂಧನವಾಗಿದೆ. 12 ದಿನಗಳ ಕಾಲ ಇಡಿ ವಶಕ್ಕೆ ನೀಡಿರುವ ನ್ಯಾಯಾಲಯ ಕಸ್ಟಡಿಗೆ ನೀಡಿ ಮಂಗಳೂರು ಇಡಿ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡಲಿಕ್ಕೆ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಕೋರ್ಟ್ನ ಆದೇಶದಲ್ಲಿ ಏನಿದೆ? ಏನಂತಂದ್ರೆ ಕಳೆದ 1 ವಾರದ ಹಿಂದೆ ಶಿವಂ ಅಸೋಸಿಯೇಟ್ ಏನ್ ಮಾಲೀಕರಾದಂತಹ ಶಿವಾನಂದ್ ನೀಲಣ್ಣ ಅವ್ರಿಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಬೆಳಗಾವಿ ನಗರ ಸೇರಿದಂತೆ ಅವರ ಆಪ್ತರ ಮತ್ತು ಅವರ ಏನು ಸಂಬಂಧಿಕರು ಇರಬಹುದು ಮತ್ತು ಅವರ ಸ್ನೇಹಿತರ ಮನೆ ಮಗಳು ಕೂಡ ದಾಳಿ ನಡೆಸಿ ಹಲವು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಕೆಲವು ದಾಖಲಾತಿಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ರು. ಈ ನಿಟ್ಟಿನಲ್ಲಿ ಅವ್ರಿಗೊಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು, ನೀವು ವಿಚಾರಣೆಗೆ ಹಾಜರಾಗಿತ್ತು. ಈ ನಿಟ್ಟಿನಲ್ಲಿ ಮಂಗಳೂರಿನ ಇಡಿ ಅಧಿಕಾರಿಗಳು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ವಶಕ್ಕೆ ತೆಗೆದುಕೊಂಡು ಏನು ಅಲ್ಲಿರುವಂತಹ ಏನು ಇಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಇವರನ್ನ ಹೆಚ್ಚಿನ ವಿಚಾರಣೆಗಾಗಿ ನಮಗೆ ಕೊಡಬೇಕು ನಿಟ್ಟಿನಲ್ಲಿ ಕೇಳ್ಕೊಂಡ ಸಂದರ್ಭದಲ್ಲಿ 12 ದಿನಗಳ ಕಾಲ
ಅವರನ್ನ ಈಗ ಅವರ ಕಸ್ಟಡಿಗೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಅಂತಂದ್ರೆ ಅವ್ರ ವಿರುದ್ಧ ಅಂದ್ರೆ ಮನಿ ಲ್ಯಾಂಡ್ರಿಂಗ್ ಅಂದ್ರೆ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಏನೋ ಕೇಸ್ ದಾಖಲೆ ಮಾಡ್ಕೊಂಡು ವಿಚಾರಣೆ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರು ಏನೋ ಜನರಿಂದ ಏನು ಸಾವಿರಾರು ಕೋಟಿ ಹಣವನ್ನ ಹೂಡಿಕೆ ಮಾಡಿಕೊಂಡು ಆ ಹಣವನ್ನ ಬೇರೆ ಬೇರೆ ಅಲ್ಲಿ ವರ್ಗಾವಣೆ ಮಾಡಿರತಕ್ಕಂಥದ್ದು ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಏನು ವರ್ಗಾವಣೆ ಆಗಿದೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಯಾರೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ರು, ಆ ನಿಟ್ಟಿನಲ್ಲಿ ಯಾರೆಲ್ಲ ಅವ್ರ ಜೊತೆ ಇದ್ರು ನಿಟ್ಟಿನಲ್ಲಿ ಈ ಎಲ್ಲ ಆಯಾಮಗಳಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವ್ರನ್ನ ಈಗ 12 ದಿನಗಳ ಕಾಲ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮಂದಿಗೆ ಈಗ ಆತಂಕ ಶುರುವಾಗಬೇಕಂದ್ರೆ ಅವ್ರ ಜೊತೆ ಇರುವಂತ ಯಾರ್ಯಾರಿದ್ರು ಅವ್ರಿಗೆಲ್ಲರೂ ಕೂಡ ಈಗ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆ ಕರೆಯುವಂತ ಸಂದರ್ಭ ಕೂಡ ಉಂಟಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಏನು ಸಾವಿರಾರು ಕೋಟಿ ಹಣವನ್ನ ಹೂಡಿಕೆ ಮಾಡಿಕೊಂಡು ಅದನ್ನ ಬೇರೆ ಕಡೆ ಅಂದ್ರೆ ವರ್ಗಾವಣೆ ಮಾಡಿ ಏನು ತಮ್ಮ ದಂಧೆಯನ್ನೆಲ್ಲ ಮಾಡ್ತಿದ್ರು. ಹೀಗಾಗಿ ಈಗ ಸದ್ಯ ಏನಂತಂದ್ರೆ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡತಕ್ಕಂಥದ್ದು ದಿವ್ಯಾ. ರಾಜೇಶ್, ಇಡಿ ಅವರನ್ನು ಬಂಧಿಸಿದ್ದಾರೆ. ಈಗ ಮುಂದಿನ ಪ್ರೊಸೀಜರ್ಸ್ ಏನೇನಿದೆ? ಎಸ್ ದಿವ್ಯಾ, ಏನಂತಂದ್ರೆ ಸದ್ಯ ಈಗ 12 ದಿನಗಳ ಕಾಲ ಅವ್ರನ್ನ ವಶಕ್ಕೆ ಪಡೆದಿರ್ತಕ್ಕಂಥದ್ದು. 12 ದಿನಗಳಲ್ಲಿ ಅವರು ಏನು ಹಣ ಏನು ಹೂಡಿಕೆ ಮಾಡ್ಕೊಂಡಿದ್ರು ಜನರಿಂದ ಸುಮಾರು ಏನು 2,000 ರಿಂದ 3,000 ಕೋಟಿ ಹಣವನ್ನ ಹೂಡಿಕೆ ಮಾಡ್ಕೊಂಡ್ರು. ಅಂದ್ರೆ ಹೆಚ್ಚಿನ ಬಡ್ಡಿಯನ್ನ ಕೊಡ್ತೇವೆ ನಿಟ್ಟಿನಲ್ಲಿ ಜನರಿಂದ ಹಣವನ್ನ ಹೂಡಿಕೆ ಮಾಡ್ಕೊಂಡ್ರು. ಆ ಹಣ ಜನರಿಗೆ ಅಂದ್ರೆ ಪ್ರತಿ ತಿಂಗಳು 5% ಅಂತೆ ಜನರಿಗೆ ಕೊಡ್ತಾ ಹೋಗ್ತಿದ್ರು. ಮತ್ತು ಉಳಿದ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ದಾರೆ ಅಂತಂತಂದ್ರೆ ಬೇರೆ ಅಂದ್ರೆ ಮನಿ ಲ್ಯಾಂಡ್ರಿಂಗ್ ಬೇರೆ ಬೇರೆ ಇದರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆಮೇಲೆ ಬೇರೆ ಬೇರೆ ವಿದೇಶಗಳಲ್ಲಿ ಅಂದ್ರೆ ದುಬೈ ಆಗಿರ್ಬೋದು, ಸಿಂಗಾಪುರ್ ಇಂಥದ್ದಲ್ಲಿ ಅಂದ್ರೆ ಕ್ಯಾಸಿನೋಗಳಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದಾರ ಒಂದು ಮಾಹಿತಿಯನ್ನ ಈ ಹಿಂದೆ ಅಂತಂದ್ರೆ ಏನು CID ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ಈ ನಿಟ್ಟಿನಲ್ಲಿ ಅದೇ ಆಯಾಮದಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ. ಹೀಗಾಗಿ ಆ ನಿಟ್ಟಿನಲ್ಲಿ 12 ದಿನಗಳ ಕಾಲ ಅವ್ರನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅಂದ್ರೆ ಇದಕ್ಕೆ ಸಹಾಯ ಯಾರು ಮಾಡಿರ್ತಾರೆ ಯಾಕಂತಂದ್ರೆ ಅವ್ರ ಜೊತೆ ಇರೋಂಥ ಕೊಲಿಗ್ ಇರ್ಬೋದು, ಅವರ ಬೇರೆ ಬೇರೆ ಏನು ಸಂಬಂಧಿಕರಾಗಿರ್ಬೋದು, ಎಲ್ಲರಿಗೂ ಕೂಡ ಈಗ ನೋಟಿಸ್ ಕೊಟ್ಟು ಅವ್ರನ್ನೂ ಕೂಡ ವಿಚಾರಣೆ ಮಾಡ್ತಾರೆ. ಇದ ನಂತರ 12 ದಿನಗಳ ನಂತರ ಮತ್ತೆ ಅವರನ್ನ ಕೋರ್ಟಿಗೆ ಹಾಜರುಪಡಿಸ್ತಾರೆ. ದಿವ್ಯಾ, ಧನ್ಯವಾದ ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ.